ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ನ 2ನೇ ಆವೃತ್ತಿಯ ವಂದೇ ಮಾತರಂ ಕೋಸ್ಟಲ್ ಸೈಕ್ಲಥಾನ್ ಜನವರಿ 28ರಂದು ಉದ್ಘಾಟನೆಯಾಗಲಿದೆ ಎಂದು ಸಿಐಎಸ್ಎಫ್ನ ಉಪ ಪೊಲೀಸ್ ಮಹಾನಿರೀಕ್ಷಕ ಎಚ್ ಮಂಜುನಾಥ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ವರ್ಚುವಲ್ ಮೂಲಕ ಕೋಸ್ಟಲ್ ಸೈಕ್ಲಥಾನ್ಗೆ ಚಾಲನೆ ನೀಡಲಿದ್ದಾರೆ. ಭಾರತ ವಿಸ್ತಾರವಾದ ಕರಾವಳಿ ಹೊಂದಿದೆ. 250ಕ್ಕೂ ಹೆಚ್ಚು ಬಂದರುಗಳಿಗೆ ನೆಲೆಯಾಗಿದೆ. ದೇಶದ ವ್ಯಾಪಾರದ 95% ನಿರ್ವಹಣೆ ಕರಾವಳಿ ಬಂದರುಗಳ ಮೂಲಕ ನಡೆಯುತ್ತದೆ. ಭಾರತ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಒಳಗೊಂಡು 6500ಕ್ಕೂ ಹೆಚ್ಚು ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಕರಾವಳಿ ಸುರಕ್ಷಾ ಕಾವಲುಗಾರರ ಪಡೆಯ ಆವೃತ್ತಿಯನ್ನು ಬಿಡುಗಡೆಗೊಳಿಸಲು ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದರು. ಕರಾವಳಿ ಜನರಿಗೆ ಉತ್ತಮವಾಗಿ ಪ್ರತಿಕ್ರಿಯೆ ನೀಡಲು ಮತ್ತು ಕರಾವಳಿ ಬಂದರುಗಳ ಮೂಲಕ ಕಳ್ಳ ಮಾರಾಟವನ್ನು ತಡೆಯಲು ಈ ಪಡೆ ಕಾರ್ಯನಿರ್ವಹಿಸಲಿದೆ. ಭಾರತ ಹೆಚ್ಚು ಜನಸಂಖ್ಯೆ ಮತ್ತು ಹೆಚ್ಚು ಯುವಶಕ್ತಿಯನ್ನು ಹೊಂದಿರುವ ದೇಶವಾಗಿದೆ. ದೇಶದ ಯುವಶಕ್ತಿಯ ಬಳಕೆ ಉತ್ತಮ ರೀತಿಯಲ್ಲಿ ಆಗಬೇಕು. ಮಹಿಳೆಯರು ಪುರುಷರು ಎಂಬ ಭೇದಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನ ತರಬೇತಿ ನೀಡಿ ಸಜ್ಜುಗೊಳಿಸಲಾಗಿದೆ ಎಂದರು. ಅದರಲ್ಲಿ ಲೇಡೀಸ್ ಇದ್ದಾರೆ 65 ಜನ ಜೆಂಟ್ಸ್ ಇದ್ದಾರೆ. ಸೊ ಇದರಿಂದ ಏನು ಅಂತಂದ್ರೆ ಸಿಐಎಸ್ಎಫ್ ಅಂತ ಬಂತು ಅಂತಂದ್ರೆ ಬರೀ ನಾವು ಏನ್ ಹೇಳ್ತೀವಿ ಪುರುಷರಿಗೆ ಮಾತ್ರ ಪ್ರಾಧಾನ್ಯ ಕೊಡುವಂತ ಫೋರ್ಸ್ ಅಲ್ಲ. ಇದರಲ್ಲಿ ಮಹಿಳೆಯರಿಗೂ ನಮಗೆ ಸಂಖ್ಯೆ ಇದೆ. ಅದು ಸೈಕ್ಲಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮಹಿಳಾ ಪ್ರಧಾನ ಫೋರ್ಸ್ ಅಂತ ನಾವು ಹೇಳ್ಬೋದು. ಬರೀ ಎಲ್ಲ ಮತ್ತೆ ಅದು ವಿಮೆನ್ ಬೆಟಾಲಿಯನ್, ಆಲ್ ವಿಮೆನ್ ಬೆಟಾಲಿಯನ್ ಸಿಐಎಸ್ಎಫ್ ಇಂದ ಪಾಸ್ ಔಟ್ ಆಗಿದ್ದಾರೆ. ನಮ್ಮ ಮತ್ತೆ ನೀವು ನೋಡಿರ್ಬೋದು ಏರ್ಪೋರ್ಟ್ ಅಲ್ಲಿ ನೋಡಿದ್ರೋದನ್ನು ನಮ್ದು ಮಹಿಳಾ ಕಮಾಂಡೋಗಳು ನಿಮಗೆ ಕಾಣ್ತಾರೆ. ಗೀತಾ ಸಮೋಟ ನಮ್ಮ ಸಿಐಎಸ್ಎಫ್ ನ ಉದ್ಯೋಗಿ. ಇವರು ಮೌಂಟ್ ಎವರೆಸ್ಟ್ ನ 2025ರಲ್ಲಿ ಹತ್ತಿದ್ದಾರೆ. ಅವರು ಮೊದಲನೇ ಮಹಿಳಾ ಉದ್ಯೋಗಿ ಸಿಐಎಸ್ಎಫ್ ಇಂದ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಿರೋದು. ಇದರಿಂದ ಏನು ತೋರಿಸ್ತಾ ಇದೆ ಅಂತಂದ್ರೆ ಸಿಐಎಸ್ಎಫ್ ಈಸ್ ಪ್ರೊಫೆಷನಲ್ ಅಂಡ್ ಆಲ್ಸೋ ಎನ್ಕರೇಜಸ್ ದ ಲೇಡಿ ಪರ್ಸನ್.